ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಈ ವಿಡಿಯೋದಾಗ ನಾನು 5 ಆಸನಗಳನ್ನು ಹೇಳ್ತೀನಿ ರೀ. ಕುಳಿತು ಮಾಡುವ 5 ಆಸನಗಳನ್ನು ಹೇಳ್ತೀನಿ. ಅದು ಹೆಂಗೆ ಮಾಡಬೇಕು ಮತ್ತು ಯಾವ ರೀತಿ ಸರಿಯಾಗಿ ಕ್ರಮದಲ್ಲಿ ಯಾವ ರೀತಿ ಮಾಡಬೇಕು ಮತ್ತು ಇದರಿಂದ ಲಾಭ ಏನು ಮತ್ತು ಯಾರು ಮಾಡಬಾರ್ದು ಅನ್ನೋದನ್ನು ಹೇಳ್ತೀನಿ ರೀ. ಮೊದಲನೇದಾಗಿ ಬದ್ಧ ಕೋನಾಸನ. ಸೊ ಇದನ್ನು ಯಾರು ಮಾಡಬಾರ್ದು ಅಂತಂದ್ರೆ ಹಿಪ್ ಮತ್ತು ನೀ ಪ್ರಾಬ್ಲಮ್ ಇರೋರು, ಹಾಗೆ ರೀಸೆಂಟಾಗಿ ಸರ್ಜರಿ ಆದವರು ಈ ಆಸನನ ಮಾಡಕ್ಕೆ ಹೋಗ್ಬಾರ್ದು ರೀ. ಅವಾಯ್ಡ್ ಮಾಡಿರಿ ಈ ಆಸನಗಳನ್ನು. ಸೊ ಇದನ್ನು ಯಾವ ರೀತಿ ಮಾಡಬೇಕು, ಆಮೇಲೆ ಇದು ಮಾಡ್ತಾ ಇದು ಯಾವ ರೀತಿ ನಿಮ್ಗೆ ಹೆಲ್ಪ್ ಆಗ್ತೈತಿ, ನಿಮಗೆ ಲಾಭ ತಂದ್ಕೊಡ್ತೈತೆ ಅನ್ನೋದ್ರ ಬಗ್ಗೆ ಕೂಡ ಇದನ್ನ ತಿಳ್ಕೊತ ಆಸನ ಮಾಡ್ಕೊತ ತಿಳ್ಕೊತ ಹೋಗೋಣಂತ್ರಿ. ಸೊ ಮೊದಲ ಸುಖಾಸನ ಸ್ಥಿತಿ ಒಳಗೆ ಕೂತ್ಕೋತೀರಿ. ಸೊ 2 ಕಾಲುಗಳನ್ನು ಈ ರೀತಿ ತಗೋತೀರಿ, ಪಾದಗಳನ್ನ ಜೋಡಿಸ್ಕೋತೀರಿ. ಈ ರೀತಿ ಪಾದಗಳನ್ನು ಜೋಡಿಸ್ಕೋತೀರಿ. ಸೊ ಇದು ಫಸ್ಟಿಗೆ ನೀವು ಪಾದಗಳನ್ನು ಜೋಡಿಸ್ಕೊಂಡಾಗ ನಿಮ್ಮ ಕಾಲಿಂಗ ಮುಂದೆ ಹೋಗಿರ್ತೈತಿ. ಸೊ ನೀವೇನು ಮಾಡ್ಬೇಕಂತಂದ್ರೆ ಇದನ್ನು ನಿಮ್ಮ ಕಡೆ ಎಳ್ಕೋಬೇಕು. ಎಷ್ಟು ಸಾಧ್ಯ ಆಕೈತಿ ಅಷ್ಟು ಎಳ್ಕೊರಿ. ಸೊ ನೀವು ಇನ್ನೂ ಕಾಲ ನಿಮ್ಮ ಹತ್ರ ತಂದಂಗೆ ಏನಾಕೈತೆ ಅಂತಂದ್ರೆ ಸೊ ಇಲ್ಲಿ ಪೇನ್ ಬರಾಕ ಶುರು ಮಾಡ್ತೈತಿ. ಸೊ ಆ ಪೇನನ್ನು ಅನುಭವಿಸ್ರಿ, ಎಂಜಾಯ್ ಮಾಡಿರಿ. ಬೆನ್ನು ಕತ್ತು ನೇರವಾಗಲಿ. ಆಮೇಲೆ 2 ಕೈಗಳನ್ನು ಜೋಡಿಸ್ಕೊಂಡು ನಿಮ್ಮ ಪಾದದ ಕೆಳಗಿಡ್ತೀರಿ. ಆಮೇಲೆ ಉಸಿರು ತಗೋತಾ ಕೈಗಳನ್ನು ಜಕ್ಕೋತೀರಿ, ಉಸಿರನ್ನು ಬಿಡ್ತೀರಿ. ಶುಲ್ಲಿ ಕಣ್ಣುಗಳನ್ನು ಮುಸ್ತೀರಿ. ಸಹಜವಾದ ಉಸಿರಾಟ ಇರಲಿ. ಪೇನ್ ಅಂತಿದ್ರೆ ಪೇನ್ ಎಂಜಾಯ್ ಮಾಡ್ರಿ. ಮತ್ತು ನಿಮ್ಮ ಯಾವ ರೀತಿ ಆಸನ ಮಾಡೇನಿ ಅನ್ನೋದನ್ನು ಅರಿತುಕೋರಿ. ಹಾಗೆ ಎಲ್ಲಾದರೂ ನಿಮ್ಮ ದೇಹದ ಯಾವುದಾದ್ರೂ ಅಂಗಕ್ಕೆ ಪೇನ್ ಆಗತ್ತಿದ್ರೆ ಸೊ ಆ ಪೇನಿಗೆ ಒಂದು ನಗು ಕೊಡ್ರಿ. ಹಾಗೆ ನಿಮ್ಮ ಮನಸ್ಸನ್ನ ಹೇಳ್ಕೊರಿ, ರಿಲ್ಯಾಕ್ಸ್ ಅಂತ ಹೇಳ್ಕೊರಿ. ಈಗ ನಿಧಾನವಾಗಿ ಕಣ್ಣುಗಳನ್ನು ತೆರಿತೀವಿ. ಸೊ ಈ ರೀತಿ ಬಂದ ಕೋನಾಸನ. ಈ ಆಸನದೊಳಗೆ ನೀವು 5 ಸೆಕೆಂಡ್ದಿಂದ 20ರಿಂದ 25 ಸೆಕೆಂಡ್ ತನಕ ಇರ್ಬೋದು. ನೀವು ಮಿನಿಮಮ್ 5 ಸೆಕೆಂಡ್, ಮ್ಯಾಕ್ಸಿಮಮ್ 25 ಸೆಕೆಂಡ್. ಇವಾಗ ನೋಡ್ರಲ್ಲೇ ಸೊ ಈ ರೀತಿ ಮಾಡತ್ತಿರಲ್ಲ. ಸೊ ಈ ರೀತಿ ಕುಂದ್ರೋಂಗಿಲ್ಲ. ಸೊ ಬೆನ್ನು ಕತ್ತು ನೇರವಾಗೇ ಇರಬೇಕಿಲ್ಲಿ. ಆಮೇಲೆ ಹಿಂಗೆ ಬೆನ್ನು ಕತ್ತು ನೇರವಾಗಿ ಇದ್ದಾಗ ನೋಡ್ರಿ, ನಾ ಕೈ ಜಗ್ತೀನಲ್ರಿ, ಜಗ್ದಾಗ ಏನಾಕೈತೆ ಅಂತಂದ್ರೆ ನನ್ನ ಎದೆ ಭಾಗ ಏನಂತಂದ್ರೆ ಮುಂದೆ ಬರ್ತೈತೆ, ಅಂದರೆ ಎಕ್ಸ್ಪಾಂಡ್ ಆಗುತ್ತೆ ಅದು. ಹಾಗೆ ಇಲ್ಲಿ ಗ್ರೋಯಿನ್ ಏರಿಯಾ, ಇನ್ನರ್ ಥೈಸಲ್ಲಿ ಗ್ರೋಯಿನ್ ಏರಿಯಾ ಇರ್ತೈತಿ. ಸೊ ಇದು ಫ್ಲೆಕ್ಸಿಬಿಲಿಟಿ ಬರ್ತೈತಿ ಇದಕ್ಕೆ. ಹಾಗೆ ಇದೇನಂತಂದ್ರೆ ಇದು ಪೆಲ್ವಿಕ್ ಏರಿಯಾ. ಅಂದ್ರೆ ಪೆಲ್ವಿಕ್ ಏರಿಯಾ ಅಂತಂದ್ರೆ ಇಲ್ಲೇ ನಮ್ಮ ಹೊಟ್ಟೆಯ ಹೊಂಕಳ ಏನಾಯ್ತಲ್ರಿ, ಹೊಂಕಳದ ಕೆಳಗಿನ ಭಾಗದಿಂದ ಇಲ್ಲಿ ತನ ಹೊಟ್ಟೆಯ ಕೆಳಗಿನ ಭಾಗ ಏನಿದೆ ಪೆಲ್ವಿಕ್ ಏರಿಯಾ. ಸೊ ಈ ಏರಿಯಾ ಆದ್ಮೇಲೆ ಈ ಆಸನ ಕೆಲಸ ಮಾಡ್ತೈತ್ರಿ. ಸೊ ಈ ಕೆಲಸ ಮಾಡೋ ಮುಂದೆ ಏನಾಕೈತೆ ಅಂತಂದ್ರೆ ಸೊ ಇಲ್ಲಿ ಯೂರಿನ್ ಇನ್ಫೆಕ್ಷನ್ ಇತ್ತಂತ, ಆಮೇಲೆ ಕಿಡ್ನಿ ರಿಲೇಟೆಡ್ ಏನಾರು ಪ್ರಾಬ್ಲಮ್ ಇದ್ವು ಅಂತಂದ್ರೆ ಅದು ಕೂಡ ಪರಿಹಾರ ಸಿಗ್ತೈತ್ರಿ. ಹಾಗೆ ಪ್ರೆಗ್ನೆಂಟ್ ಲೇಡಿ ಕೂಡ ಇದನ್ನ ಈ ಆಸನನ ಮಾಡ್ಬೋದು. ಹಾಗೆ ಮಹಿಳೆಯರಲ್ಲಿ ಋತುಚಕ್ರದ ಸಮಸ್ಯೆ ಅಂದ್ರೆ ಇರೆಗ್ಯುಲರ್ ಪೀರಿಯಡ್ ಇರ್ಬೋದು, ಋತುಚಕ್ರ ಸಮಯದಲ್ಲಿ ಪೇನ್ ಅಂತ ಏನಾದರೂ ಇದ್ರೆ ಅದು ಕೂಡ ಸಾಲ್ವ್ ಆಗ್ತೈತಿ. ಮತ್ತೆ ಸುಖಾಸನ ಸ್ಥಿತಿ. ಈ ಆಸನ ನೀವು 2ರಿಂದ 3 ಬಾರಿ ಮಾಡ್ಬೋದ್ರಿ. ಮುಂದಿನ ಆಸನ ಪಶ್ಚಿಮೋತ್ತನಾಸನ. ಸೊ ಈ ಆಸನನ ಯಾರು ಮಾಡಬಾರ್ದು ಅಂತಂದ್ರೆ ಸ್ಲೀಪ್ ಡಿಸ್ಕ್ ಇರೋರು, ಆಮೇಲೆ ಸಿಯಾಟಿಕಾ ಪ್ರಾಬ್ಲಮ್ ಇರೋರು, ಹರ್ನಿಯಾ ಇರೋರು, ಪ್ರೆಗ್ನೆಂಟ್ ವುಮೆನ್, ಆಮೇಲೆ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇರೋರು ಈ ಆಸನನ ಅವಾಯ್ಡ್ ಮಾಡ್ರಿ. ಸೊ ಇದನ್ನ ಯಾವ ರೀತಿ ಮಾಡ್ಬೇಕಂತಂದ್ರೆ ಮೊದಲ ದಂಡಾಸನ ಸ್ಥಿತಿ ಒಳಗೆ ಬರ್ತೀರಿ. ಸೊ ದಂಡಾಸನ ಸ್ಥಿತಿ ಅಂತಂದ್ರೆ ಪಾದ ನೆಲಕತ್ತಿರ್ತಾವ್ರಿ, ಇಲ್ಲಿ ಕಾಲು ನೆಲಕತ್ತಿರ್ತಾವೆ, ಆಮೇಲೆ ಈ ಕಾಲು ನೇರವಾಗಿರ್ಬೇಕು, ಈ ರೀತಿ ಅಲ್ಲ. ಸೊ ಇದು ಪೂರ್ತಿ ಕಾಲು ಕೆಳಗತ್ತಿರ್ಬೇಕು, ಇಲ್ಲಿಂದ ಹಿಡಿದು. ಆಮೇಲೆ ನಿಮ್ಮ ತಾಯಿ ಕೂಡ ಇಲ್ಲೇ ಕೆಳಗತ್ತಿರ್ತೈತಿ, ಆಮೇಲೆ ನಿಮ್ಮ ಹಿಪ್ ಕೂಡ ಇಲ್ಲೇ ಕೆಳಗತ್ತಿರ್ತೈತ್ರಿ ಸೀದಾ. ಆಮೇಲೆ ಬೆನ್ನು ಕತ್ತು ನೇರವಾಗಿರ್ಲಿರಿ. ಆಮೇಲೆ ನಿಮ್ಮ ಪಾದಗಳು ನಿಮ್ಮ ಕಡೆ ಮುಖ ಮಾಡಿರಬೇಕು,
ಬೆರಳು ಪಾದ ನಿಮ್ಮ ಕಡೆ ಮುಖ ಮಾಡಿರ್ಬೇಕು. ಆಮೇಲೆ ಎರಡೂ ಕೈಗಳು ನಿಮ್ಮ ಪೃಷ್ಠಭಾಗದ ಪಕ್ಕ ಇರಬೇಕು. ನಿಮ್ಮ ಪೃಷ್ಠಭಾಗದ ಬಾಜುಕ ಎರಡೂ ಕೈಗಳು ಇರ್ತಾವು. ಆಮೇಲೆ ಇವನು ಎಷ್ಟು ಸಾಧ್ಯಕ್ಕೆ ನಿಲ್ತೈತಲ್ರಿ ಅಲ್ಲಿ ತನ ಅಷ್ಟ ಕೈ ಐತಿರಿ. ಇದಕ್ಕೆ ಕೈ ನಿಲ್ಕಪ್ಪ ಅಂತೇಳಿ ಈ ರೀತಿ ಏನಂತಂದ್ರೆ ಈ ರೀತಿ ಕೈ ಮೇಲೆ ಪ್ರೆಷರ್ ಹಾಕಿ ಈ ರೀತಿ ಕುಂದ್ರೋಂಗಿಲ್ರಿ. ಯಾಕಂತಂದ್ರೆ ಇಲ್ಲೆಲ್ಲ ಶೋಲ್ಡರ್ ಮೇಲೆ ಪ್ರೆಷರ್ ಹೋಗ್ತೈತಿ, ಮತ್ತು ಇಲ್ಲೆಲ್ಲ ನಿಮ್ಗೆ ಪೇನ್ ಆಕೈತಿ. ಅದಕ್ಕೆ ಏನಂತಂದ್ರೆ ನಿಮ್ಗೆ ಎಷ್ಟು ಸಾಧ್ಯ ಎಷ್ಟು ನಿಲ್ತೈತಲ್ಲ ಇಲ್ಲೇ ಇಷ್ಟ ನಿಲ್ಸ್ಬೇಕು. ಕೈಗಳು ನಿಮ್ಮ ಪೃಷ್ಠಭಾಗದ ಪಕ್ಕ, ಆಮೇಲೆ ಬೆನ್ನು ಕತ್ತು ನೇರವಾಗಿರ್ಬೇಕು. ಸೊ ಇದು ದಂಡಾಸನ. ಸೊ ಈಗ ನಾವು ಮಾಡ್ತಾ ಇರೋದು ಪಶ್ಚಿಮೋತ್ತನಾಸನ. ಇದನ್ನ ಯಾವ ರೀತಿ ಮಾಡ್ಬೇಕಂತಂದ್ರೆ ಉಸಿರು ತಗೋತಾ ಎರಡು ಕೈಗಳ ಮೇಲೆ ಸ್ವಲ್ಪ ಆರ್ಸಾಕ್ತಿರಿ. ಆಮೇಲೆ ಉಸಿರು ಬಿಡ್ತಾ ಮುಂದೆ ಬಾಗ್ತೀರಿ. ಎರಡು ಕೈಗಳನ್ನ ನಿಮ್ಮ ಪಾದಕ್ಕೆ ಲಾಕ್ ಮಾಡ್ಕೋತೀರಿ. ಹಣೆನ ನಿಮ್ಮ ಕಾಲಿಗೆ ತಾಗಿಸ್ತೀರಿ. ಸಹಜವಾದ ಉಸಿರಾಟ ಇರಲಿ. ಮತ್ತೆ ಉಸಿರು ತಗೋತಾ ಎರಡು ಕೈಗಳ ಮೇಲೆ ಉಸಿರು ಬಿಡ್ತಾ ಎರಡು ಕೈಗಳನ್ನು ಕೆಳಗಿಳಿಸ್ತೀರಿ. ಈ ರೀತಿ ಪಶ್ಚಿಮೋತ್ತನಾಸನ ಮಾಡೋ ರೀತಿ. ಈಗ ಅಥವಾ ನಿಮ್ಗೆ ಇಲ್ಲ ನನ್ಗೆ ಹಣೆ ಹತ್ತಾ ಇಲ್ಲ, ನಂಗೆ ಭಾಗಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಮೊದಲು ಯಾವ ರೀತಿ ಮಾಡ್ಬೇಕಂತಂದ್ರೆ ದಂಡಾಸನ ಸ್ಥಿತಿ ಒಳಗೆ ಇರ್ತೀರಿ. ನೀವೇನು ನಿಮ್ಮ ಬೆರಳು ಪಾದ ನಿಮ್ಮ ಕಡೆ ಇರ್ತಾವ, ಆಮೇಲೆ ಬೆರಳು ನಿಮ್ಮ ಕಡೆ ಬಂದಿರ್ತಾವೆ. ಸೊ ಅವಾಗ ಏನು ಮಾಡ್ಬೇಕು, ಅವಾಗ ನಿಮ್ಮ ಎರಡು ಬೆರಳುಗಳನ್ನು ಇಲ್ಲೇ ನಿಮ್ಮ ಹೆಬ್ಬೆಟ್ಟಿಗೆ ಲಾಕ್ ಮಾಡ್ಕೊರಿ. ಲಾಕ್ ಮಾಡ್ಕೊಂಡು ಕೈನ ಈ ರೀತಿ ಜಗ್ರಿ. ಜಗ್ದಾಗ ನೋಡ್ರಿ ಕೈ ನೇರವಾಗಿ ಬರ್ತಾವು. ಆಮೇಲೆ ಇಲ್ಲಿ ಕೂಡ ಸ್ವಲ್ಪ ಜಗ್ದಂಗೆ ಅನಿಸ್ತೈತಿ. ಸೊ ಅದನ್ನ ಅನುಭವ ತಗೋರಿದನ್ನ. ಸೊ ಅನುಭವ ಮಾಡ್ಕೊರೋದನ್ನ ಈ ರೀತಿ. ಆಮೇಲೆ ತಲೆಯನ್ನು ಕೆಳ ಹಾಕ್ತಾ ಹೋಗ್ರಿ. ಎಷ್ಟು ಸಾಧ್ಯಕೈತೆ ಅಷ್ಟು, ಎಷ್ಟು ಬಗ್ಗಕ್ಕೆ ಸಾಧ್ಯಕೈತೆ ಅಷ್ಟು ಬಗ್ಗ್ರಿ. ಪೂರ್ತಿ ಬಗ್ಗಕ್ಕೆ ಸಾಧ್ಯ ಆದ್ರೆ ಪೂರ್ತಿ ಬಗ್ಗ್ರಿ. ಈ ರೀತಿ. ಆಮೇಲೆ ಇಲ್ಲ ನನ್ಗೆ ಹೊಟ್ಟೆ ಬಗ್ಗಾಕತೈತಲ್ಲ, ಬರೀ ಸ್ವಲ್ಪ ಬರಾಕತೈತಲ್ಲ ಅಂತಂದ್ರೆ ಏನು ಮಾಡ್ಬೇಕಂತಂದ್ರೆ ಮೊದಲ ಉಸಿರು ತಗೋತೀರಿ. ಎರಡು ಕೈಗಳನ್ನು ಮೇಲೆ ಉಸಿರು ತಗೋತಾ ಎರಡು ಕೈಗಳ ಮೇಲೆ, ಆಮೇಲೆ ಸ್ವಲ್ಪ ಹಚ್ಚಾಗ್ರಿ, ಮತ್ತೆ ಮುಂದೆ ಬಾಗ್ರಿ. ಮತ್ತೆ ಉಸಿರು ತಗೋರಿ, ಸ್ವಲ್ಪ ಹಚ್ಚಾಗೋದು, ಮತ್ತೆ ಮುಂದಾಗೋದು. ಮತ್ತೆ ಉಸಿರು ತಗೋತಾ ಎರಡು ಕೈ ಮೇಲೆ ಸ್ವಲ್ಪ ಹಚ್ಚಾಗ್ರಿ, ಮತ್ತೆ ಮುಂದೆ ಬಾಗ್ರಿ. ಹಿಂಗೆ ಈ ರೀತಿ ಮಾಡೋದ್ರಿಂದ ಸೊ ನಿಮ್ಗೆ ಬಗ್ಗಕ್ಕೆ ಆಗ್ತಿರಂಗಿಲ್ಲ. ಸೊ ಇಲ್ಲೆಲ್ಲ ಟೈಟ್ ಆಗಿರ್ತೈತಿ. ಸೊ ಅವಾಗ ಈ ಭಾಗದಲ್ಲೆಲ್ಲ ಸ್ವಲ್ಪ ನಿಮ್ಗೆ ಲೂಸ್ ಬರ್ತೈತಿ. ಸೊ ಅವಾಗ ನಿಮ್ಗೆ ಇನ್ನಷ್ಟು ಬಗ್ಗಕ್ಕೆ ಸಾಧ್ಯ ಆಕೈತಿ. ಆಮೇಲೆ ಇನ್ನೊಂದು ಏನಂತಂದ್ರೆ ಬೆನ್ನು ಕತ್ತು ನೇರವಾಗಿ ಇಟ್ಕೊಂಡು ನೀವೇನು ಮಾಡ್ಬೇಕಂತಂದ್ರೆ ಸೊಂಟ ಭಾಗದಿಂದ ಈ ರೀತಿ ಬಗ್ಬೇಕ್ರಿ. ಈಗ ನೋಡ್ರಿ ಹಿಂಗೆ ಬಗ್ಗಿದ್ರೆ ಇಲ್ಲಿ ತನ ಅಷ್ಟ ಆಕೈತಿ. ಅದ ನೀವು ಬೆನ್ನು ಕತ್ತು ನೇರವಾಗಿ ಇಟ್ಕೊಂಡು ಇದ್ರ ಮೂಲಕ ಬಗ್ಗಾತ್ರಿ ಅಂತಂದ್ರೆ ನಿಮ್ಗೆ ಬಗ್ಗಕ್ಕೆ ಜಾಸ್ತಿ ಬಗ್ಗಕ್ಕೆ ಹೆಲ್ಪ್ ಆಗ್ತೈತಿ. ಸೊ ಇದು ಪಶ್ಚಿಮೋತ್ತನಾಸನ. ಮುಂದಿಂದಾಗಿ ಜಾನು ಶಿರಾಸನ ಅಂತೇಳಿ. ಸೊ ಈ ಆಸನ ಯಾರು ಮಾಡಬಾರ್ದು ಅಂತಂದ್ರೆ ಅಸ್ತಮಾ ಇದ್ದವರು ಮತ್ತು ನೀ ಇಂಜುರಿ ಇದ್ದವರು ಈ ಆಸನನ ಅವಾಯ್ಡ್ ಮಾಡ್ರಿ. ಹಾಗೆ ಇದರಿಂದ ಏನು ಲಾಭಪ್ಪ ಈ ಆಸನ ಮಾಡೋದ್ರಿಂದ ಅಂತಂದ್ರೆ ಸೊ ಇದರಿಂದ ಜೀರ್ಣಕ್ರಿಯೆ ಇಂಪ್ರೂವ್ಮೆಂಟ್ ಆಗ್ತೈತಿ. ಬೆನ್ನಿಗೆ ಭಾಳ ಅಂದ್ರೆ ಭಾಳ ಚಲೋ. ಯಾಕಂತಂದ್ರೆ ನಾವು ಈ ರೀತಿ ಬಗ್ಗಿ ಮಾಡೋ ಆಸನ ಇದು. ಸೊ ಇದು ಬಗ್ಗಿ ಮಾಡೋದ್ರಿಂದ ನಮ್ಮ ಬೆನ್ನು ನೀಳವಾಗೈತೆ ಅಂದ್ರೆ ಇನ್ನೂ ಸ್ವಲ್ಪ ಎಕ್ಸ್ಪಾಂಡ್ ಆದಂಗೆ ಆಕೈತ್ರಿ ಇದು. ಸೊ ಇದು ಯಾವ ರೀತಿ ಮಾಡ್ಬೇಕಂತಂದ್ರೆ ಇದು ಕೂಡ ದಂಡಾಸನ ಸ್ಥಿತಿ ಒಳಗೆ ಮಾಡ್ಬೇಕ್ರಿ. ಫಸ್ಟ್ ದಂಡಾಸನ ಸ್ಥಿತಿ ಒಳಗೆ ಕೂತ್ಕೋಬೇಕು. ಜಾನು ಶಿರಾಸನ. ಸೊ ಎರಡೂ ಕಾಲುಗಳನ್ನು ಸ್ವಲ್ಪ ಓಪನ್ ಮಾಡಿರಿ, ಹಗಲು ಮಾಡ್ತೀರಿ. ಸೊ ಮೊದಲು ಏನಂತಂದ್ರೆ ಯಾವುದೇ ಆಸನ ಮಾಡಕತ್ತೂ ಬಲಭಾಗದಿಂದನೇ ಸ್ಟಾರ್ಟ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡ್ತೀರಿ ಅಂತಂದ್ರೆ ಬಲಗಾಲನ್ನು ಫೋಲ್ಡ್ ಮಾಡ್ಕೋತೀರಿ. ಇಲ್ಲಿ ಫೋಲ್ಡ್ ಮಾಡಿಕೊಂಡು ಬೆನ್ನು ಕತ್ತು ನೇರವಾಗಿರಲಿ. ಹಾಗೆ ನಿಮ್ಮ ಪಾದ ನಿಮ್ಮ ಕಡೆ ಸ್ವಲ್ಪ ಬಾಗಿರಲಿ. ಸೊ ಇಲ್ಲೇನು ಮಾಡ್ತೀರ ಅಂದ್ರೆ ಈಗ ಸೆಂಟರ್ ಅದಿರಿ ನೀವು, ನಿಮ್ಮ ಬಾಡಿ ಇಲ್ಲಿಂದ ಇಲ್ಲಿ ತನಕ ಸೆಂಟರ್ ಐತಿ. ಈಗ ಏನು ಮಾಡ್ಬೇಕಂದ್ರೆ ಕಾಲು ಈ ಕಡೆ ಐತಂದ್ರೆ ನಡುಗಾಲ. ಸೊ ಸ್ವಲ್ಪ ನಾವು ಈ ಕಡೆ ಸರಿಬೇಕ್ರಿ. ಈ ರೀತಿ ಈ ಭಾಗ ಅಷ್ಟೇ ಸ್ಟ್ರೆಚ್ ಆಗ್ಬೇಕಿಲ್ಲಿ. ಸೊ ಇಲ್ಲಿಂದ ಉಸಿರು ತಗೋತಾ ಎರಡು ಕೈ ಮೇಲೆ ಉಸಿರು ಬಿಡ್ತಾ ಮುಂದೆ ಬಾಗ್ತೀರಿ.
ಸಹಜವಾದ ಉಸಿರಾಟ. ಸೊ ಇಲ್ಲಿ ಹಣೆನ ನಿಮ್ಮ ಕಾಲಿಗೆ ಹೊಸ್ತೀವಿ. ಆಮೇಲೆ ಇನ್ನೊಂದೇನು ತಪ್ಪು ಮಾಡ್ತಾರಂತಂದ್ರೆ ಈ ರೀತಿ ಮಾಡ್ತಾರೆ. ಹಣೆಗೆ ಕಾಲು ಹಚ್ಬೇಕಂತೇಳಿ ಕಾಲು ಈ ರೀತಿ ತಗೊಂಡು ಹಿಂಗೆ ಹಚ್ತಾರೆ. ಇದು ತಪ್ಪು ರೀ. ಏನಂತಂದ್ರೆ ಕಾಲು ನೇರವಾಗಿರ್ಬೇಕು. ಕಾಲಂದ್ರೆ ಪೂರ್ತಿ ನೆಲಕ್ಕೆ ಹತ್ತಿರ್ಬೇಕಿದು. ಸೊ ನಿಮಗೆ ಎಷ್ಟು ಸಾಧ್ಯ ಆಕೈತಲ್ಲ ಅಷ್ಟು ಮುಂದೆ ಬಾಗ್ರಿ. ಮತ್ತೆ ಉಸಿರು ತಗೋತ 2 ಕೈಗಳ ಮೇಲೆ ಉಸಿರು ಬಿಡ್ತಾ ಕೈಗಳನ್ನು ಬಿಡಿಸ್ಕೋತೀರಿ. ಆಸನಗಳನ್ನು ಕರೆಕ್ಟ್ ಪೋಸ್ಚರ್ ಒಳಗೆ ಮಾಡಿದೀವಿ ಅಂತಂದ್ರೆ ಅದ್ರ ಲಾಭಗಳನ್ನ ನಮ್ಗೆ ಜಾಸ್ತಿ ಸಿಗ್ತಾವ್ರಿ. ಈಗ ಬಲಗಾಲನ್ನು ಬಿಡಿಸ್ಕೋತೀರಿ, ಎಡಗಾಲನ್ನ ಫೋಲ್ಡ್ ಮಾಡ್ತೀರಿ. ಮತ್ತೆ ಬೆನ್ನು ಕತ್ತು ನೇರವಾಗಿರಲಿ. ಉಸಿರು ತಗೋತಾ 2 ಕೈಗಳ ಮೇಲೆ ಉಸಿರು ಬಿಡ್ತಾ ಮುಂದೆ ಬಾಗ್ತೀರಿ. ಸಹಜವಾದ ಉಸಿರಾಟ ಇರಲಿ. ಉಸಿರು ತಗೋತಾ 2 ಕೈ ಮೇಲೆ ಉಸಿರು ಬಿಡ್ತಾ ಕೈಗಳನ್ನು ಕೆಳಗಿಳಿಸ್ತೀರಿ. ಆಮೇಲೆ ಈ ಆಸನದಲ್ಲಿ ಏನು ಮಾಡಿರ್ತೀರಿ ಅಂತಂದ್ರೆ ಮುಂದೆ ಬಾಗಿರ್ತೀವಿ, ಹಣೆ ನಿಮ್ಮ ಕಾಲಿಗೆ ಹತ್ತಿರಲಿ, ಆಮೇಲೆ ಕಾಲು ನೇರವಾಗಿರಲಿ ರೀ. ಕಾಲನ್ನು ಬಿಡಿಸ್ಕೋತೀರಿ. 2 ಸೈಡು ಮಾಡಬೇಕು ಇದನ್ನು. ಆಮೇಲೆ ಈ ಆಸನ ಒಂದ್ಸಲ ಮಾಡಕತ್ತಂದ್ರೆ 2 ಬಾರಿ ಅಥವಾ 3 ಬಾರಿ ಮಾಡಿರಿ. ಆಮೇಲೆ ಕೊನೆ ಪೋಸ್ಚರ್ಗೆ ಅಂದ್ರೆ ಕೊನೆ ಹಂತಕ್ಕೆ ಹೋದಾಗ ನೀವು ಜಾನುಸಿರಾಸನ ಮಾಡತ್ತಿರತ್ತಂದ್ರೆ ಜಾನುಸಿರಾಸನ ಕಂಪ್ಲೀಟ್ ಆಸನ ಕೊನೆ ಹಂತಕ್ಕೆ ಹೋದಾಗ ನೀವು ಅಲ್ಲೇ 3 ಸೆಕೆಂಡ್ ಆದರೆ ಇರ್ರಿ, ಅಥವಾ 10 ಕೌಂಟ್ ಹೆಣಸ್ರಿ, ಅಥವಾ 15 ಕೌಂಟ್ ಹೆಣಸ್ರಿ. ಈಗ ಬಿಗಿನರ್ಸ್ ಇದ್ರಿ ಅಂತಂದ್ರೆ ಮೊದಲು 5 ಕೌಂಟಿಂದ ಶುರು ಮಾಡಿರಿ. ಆಮೇಲೆ ಮುಂದೆ ಮಾಡ್ತಾ ಮಾಡ್ತಾ 10 ಕೌಂಟು 15 ಕೌಂಟನ್ನು ಮಾಡಿರಿ. ಆಮೇಲೆ ಈಗ ಒಂದ್ಸಲ 10 ಕೌಂಟ್ ಮಾಡಿರಿ ಅಂತಂದ್ರೆ ಅಂಥವನ್ನ 3 ಸಲ ಮಾಡಿರಿ. 3 ಸಲ ಜಾನುಸಿರಾಸನ ಮಾಡಿರಿ, 10 ಕೌಂಟ್ ಮಾಡಿರಿ. ಮುಂದಿಂದಾಗಿ ಅರ್ಧ ಮತ್ಸ್ಯೇಂದ್ರಾಸನ ಅಂತೇಳಿ. ಸೊ ಇದನ್ನು ಯಾರ್ಯಾರು ಮಾಡಬಾರ್ದು ಅಂತಂದ್ರೆ ಪ್ರೆಗ್ನೆಂಟ್ ವುಮೆನ್ನು, ಸರ್ವೈಕಲ್ ಸ್ಪಾಂಡಿಲೈಟಿಸ್, ಆಮೇಲೆ ಎಸಿಡಿಟಿ ಇರೋರು ಈ ಆಸನನ ಮಾಡೋಕ್ಕೆ ಹೋಗ್ಬಾರ್ದ್ರಿ. ಸೊ ಇದನ್ನು 2 ವೇ ಒಳಗೆ ಹೇಳ್ತೀನಿ ನಾನು. ಬಿಗಿನರ್ ಹೆಂಗೆ ಮಾಡಬೇಕು ಮತ್ತು ಈಗ ನಾನು ಡೈಲಿ ಮಾಡ್ತೇನೆ ಆಸನ ಅಂತಂದ್ರೆ ಅವರು ಯಾವ ರೀತಿ ಮಾಡ್ಬೇಕು ಅಂದ್ರೆ ಪ್ರಾಪರ್ ವೇರಾಗಿ ಯಾವ ರೀತಿ ಮಾಡಬೇಕು ಮತ್ತು ಬಿಗಿನರ್ಸ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೇನೆ ರೀ. ಸೊ ಅರ್ಧ ಮತ್ಸ್ಯೇಂದ್ರ ಆಸನ ಅಂತೇಳಿ ಈ ಆಸನದ ಹೆಸರು. ಸೊ ಅದಕ್ಕಾಗಿ ಮೊದಲು ಏನು ಮಾಡ್ತೀರಿ ಅಂತಂದ್ರೆ ಮತ್ತೆ ದಂಡಾಸನ ಸ್ಥಿತಿಗೆ ಬರ್ತೀರಿ. ಮೊದಲು ಪ್ರಾಪರ್ ವೇದಾಗ ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ ರೀ. ಆಮೇಲೆ ಬಿಗ್ನರ್ಸ್ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ರೀ. ಸೊ ಈಗ ದಂಡಾಸನ ಸ್ಥಿತಿಗೆ ಬಂದ್ರಿ. ಬಲಗಾಲನ್ನು ನಿಮ್ಮ ಎಡಗಾಲಿನ ಪಕ್ಕ ಇಡ್ತೀರಿ, ಕ್ರಾಸ್ ಲೆಗ್. ಈಗ ಕಾಲು ಈ ರೀತಿ ಹೋಗ್ತಿರ್ತಿತ್ತು. ಅವಾಗ ನೀವೇನು ಮಾಡ್ಬೇಕಂತಂದ್ರೆ ಕಾಲು ಸೀದಾ ಮಾಡ್ಕೋಬೇಕಂದ್ರೆ ಪಾದ ಕೆಳಗೆ ಹತ್ತಿರ್ಬೇಕು ರೀ. ಆಮೇಲೆ ಎಡಗಾಲನ್ನು ಫೋಲ್ಡ್ ಮಾಡ್ಕೋತೀರಿ ಈ ರೀತಿ. ಫೋಲ್ಡ್ ಮಾಡ್ತೀರಿ. ಉಸಿರು ತಗೋತಾ ನಿಮ್ಮ ಬಲಗೈ ಹಿಂದೆ ಇರ್ತೀರಿ ನಿಮ್ಮ ಬೆನ್ನಿನಿಂದ. ಆಮೇಲೆ ಉಸಿರು ಬಿಡ್ತೀರಿ, ಸಹಜವಾದ ಉಸಿರಾಟ. ಆಮೇಲೆ ನಿಮ್ಮ ಎಡಗೈ ಇಲ್ಲಿ ನಿಮ್ಮ ಈ ಭಾಗದ ಇಲ್ಲೇ ಪ್ರೆಸ್ ಮಾಡ್ಕೋತೀವಿ. ಇಲ್ಲ ಈ ಕೈನ ನೀವು ಇಲ್ಲಾದರೂ ಇಟ್ಕೋಬೋದು ಅಥವಾ ಈ ರೀತಿ ಆದರೂ ಇಟ್ಕೋಬೋದು ರೀ. ಬಟ್ ಈ ಕೈನ ಐತಲ್ಲ, ಈ ಕಾಲಿಗೆ ನೀವು ಪ್ರೆಸ್ ಮಾಡ್ಕೊತಾ ಇದ್ರೆ ಆ ಕಾಲು ಕೆಳಗೆ ಹತ್ತೋಂಗಿಲ್ಲ. ಈ ರೀತಿ ಪ್ರೆಸ್ ಮಾಡೋದು. ಆಮೇಲೆ ಈ ಕೈ ಹಿಂದಿಟ್ಟಿರ್ತೀರಿ. ನಿಮ್ಮ ಶೋಲ್ಡರ್ ನೋಡ್ತಾ ಇರೋದಿಲ್ಲ. ಸಹಜವಾದ ಉಸಿರಾಟ. ವಾಪಸ್ ಬರ್ತೀರಿ. ವಾಪಸ್ ಬರೋ ಮುಂದೆ ಕೆಳಗಿನ ಕಾಲು ಫಸ್ಟ್ ಬಿಡಿಸ್ಕೋಬೇಕ್ರಿ ಈ ರೀತಿ. ಆಮೇಲೆ ಬಲಗಾಲ. ಆಮೇಲೆ ಇದನ್ನು ಇನ್ನೊಂದು ಕಡೆ ಕೂಡ ಮಾಡಿರಿ. ಸೊ ಎಡಗಾಲನ್ನು ಬಲಗಾಲಿನ ಪಕ್ಕ ಇಡ್ತೀರಿ.
ಆಮೇಲೆ ಬಲಗಾಲನ್ನು ಫೋಲ್ಡ್ ಮಾಡ್ಕೋತೀರಿ. ಫೋಲ್ಡ್ ಮಾಡಿ ಎಡಗೈ ಉಸಿರು ತಗೋತಾ ಹಿಂದೆ ಉಸಿರು ಬಿಡ್ತಾ ಕೈಯಿಂದ ಕೆಳಗಿಡ್ತೀರಿ. ಈಗ ಬಲಗೈಯಿಂದ ಎಡಗಾಲನ್ನು ಪ್ರೆಸ್ ಮಾಡ್ಕೋತೀರಿ. ಕೈ ಈ ರೀತಿ ಆದರೂ ಇಟ್ಕೋಬೋದು ಅಥವಾ ಈ ರೀತಿ ಆದರೂ ಇಡ್ಬೋದು. ಸೊ ಇಲ್ಲಿ ಟ್ವಿಸ್ಟ್ ಆಗ್ತೀರಿ. ನಿಮ್ಮ ಶೋಲ್ಡರ್ ನೋಡ್ತಾ ಇರ್ತೀರಿ. ಸಹಜವಾದ ಉಸಿರಾಟ, ಉಸಿರು ಗಟ್ಟಿ ಹಿಡಿಬೇಡ್ರಿ, ಸಹಜವಾದ ಉಸಿರಾಟ ಇರಲಿ. ವಾಪಸ್ ಉಸಿರು ತಗೋತಾ ಕೈನ ಮುಂದೆ ತೊಗೊಂಬತ್ತೀರಿ. ಉಸಿರು ಬಿಡ್ತಾ ಕೈನ ಕೆಳಗಿಳಿಸೋದು. ಹಾಗೆ ನಿಮ್ಮ ಏನು ಫೋಲ್ಡ್ ಮಾಡಿರ್ತಿರಲ್ಲ ಆ ಕೆಳಗಿನ ಕಾಲನ್ನು ಮೊದಲು ಬಿಡಿಸ್ಕೋಬೇಕ್ರಿ. ಆಮೇಲೆ ಎಡಗಾಲು. ಆಮೇಲೆ ಇನ್ನೊಂದು ಏನಂತಂದ್ರೆ, ಸೊ ಇಲ್ಲಿ ಕೈ ನೀವು ಇಲ್ಲೇ ಇಟ್ಟರೆ ಇಷ್ಟ ಹೊಳ್ತೀರಿ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಬೆನ್ನಿನ ನಡುವೆ ಕೈ ಇಡ್ಬೇಕ್ರಿ. ಈ ರೀತಿ ನಡುವೆ ಇಟ್ಟಾಗ ಸೊ ಇಲ್ಲೇ ನಿಮ್ಗೆ ಟ್ವಿಸ್ಟ್ ಆಗ್ಬೋದು. ಇಲ್ಲಿ ಸೊ ಈ ಭಾಗ ಟ್ವಿಸ್ಟ್ ಆಗ್ತೈತಿ. ಅವಾಗ ಈ ಕೈ ಈ ರೀತಿ ಇಟ್ಟಿರ್ತೀರಲ್ಲ, ಸೊ ಇದಕ್ಕೆ ಹಿಂಗೆ ಪ್ರೆಸ್ ಮಾಡಿರಿ. ಈ ಕೈಯಲ್ಲಿ ಇಟ್ಟಿರ್ತೀರಿ, ಹಿಂಗೆ ಟ್ವಿಸ್ಟ್ ಆಗ್ತೈತಿ. ಅವಾಗ ಇಲ್ಲಿ ಪೇನ್ ಬರ್ತೈತಿ ನಿಮ್ಗೆ. ಸೊ ಅದನ್ನು ಅನುಭವ ಮಾಡ್ಕೋಬೇಕ್ರಿ. ಪೇನ್ ಎಂಜಾಯ್ ಮಾಡಿರಿ. ಪೇನ್ ಈ ರೀತಿ ಇದು ಪ್ರಾಪರ್ ವೇ ಮಾಡೋದು ಅರ್ಧ ಮತ್ಸ್ಯಾಸನ. ಬಿಗಿನರ್ಸ್ ಯಾವ ರೀತಿ ಮಾಡ್ಬೇಕಂತಂದ್ರೆ, ಮತ್ತು ದಂಡಾಸನ ಸ್ಥಿತಿಯೊಳಗೆ ಇರೋದು. ಬಲಗಾಲನ್ನು ಫೋಲ್ಡ್ ಮಾಡ್ಕೋತೀರಿ. ಬಲಗೈ ಹಿಂದೆ, ನಿಮ್ಮ ಬೆನ್ನ ಹಿಂದೆ, ಎಡಗೈ ನಿಮ್ಮ ಬಲಗಾಲಿಗೆ ಪ್ರೆಸ್ ಆಗಿರ್ತೈತಿ. ಈ ರೀತಿ ಇಲ್ಲೇ ಟ್ವಿಸ್ಟ್ ಆಗ್ತೀರಿ. ಈ ಇಷ್ಟ ಅಲ್ಲ, ನಿಮ್ಮ ಶೋಲ್ಡರ್ ಲೆವೆಲ್ ಬರೋಂಗ ಟ್ವಿಸ್ಟ್ ಆಗಬೇಕು. ನಿಮ್ಮ ಶೋಲ್ಡರ್ನ ನೋಡ್ತಾ ಇರ್ತೀರಿ. ಸಹಜವಾದ ಉಸಿರಾಟ. ಮತ್ತೆ ಉಸಿರು ತಗೋತಾ ಹೊಳ್ತೀರಿ. ನಿಮ್ಮ ಕೈನ ಮುಂದೆ ತಗೋತೀರಿ. ಉಸಿರು ಬಿಡ್ತಾ ಕೈ ಮುಂದೆ. ಮತ್ತು ಕಾಲನ್ನು ಬಿಡಿಸ್ಕೋತೀರಿ. ಈಗ ಇನ್ನೊಂದು ಕಾಲ ಎಡಗಾಲನ್ನು ಫೋಲ್ಡ್ ಮಾಡ್ಕೊಳ್ಳೋದು. ಎಡಗೈನಿಂದ ಇಡೋದು ಬೆನ್ನಿಂದೆ. ಬಲಗೈನ ಎಡಗಾಲಿಗೆ ಪ್ರೆಸ್ ಮಾಡೋದು, ಟ್ವಿಸ್ಟ್ ಆಗೋದು. ಸಹಜವಾದ ಉಸಿರಾಟ. ನಿಮ್ಮ ಶೋಲ್ಡರ್ ನೋಡ್ತಾ ಇರ್ತೀರಿ. ವಾಪಸ್ ಉಸಿರು ತಗೋತಾ ಮುಂದೆ ಹೊಳ್ತೀರಿ. ಉಸಿರು ಬಿಡುತ್ತಾ ಕೈಗಳನ್ನು ಕೆಳಗಿಳಿಸ್ತೀರಿ. ಎಡಗಾಲನ್ನು ಬಿಡಿಸ್ಕೋತೀರಿ. ದಂಡಾಸನ ಸ್ಥಿತಿಗೆ ಬರ್ತೀರಿ. ಮತ್ತು ಸುಖಾಸನ ಸ್ಥಿತಿ. ಈ ಆಸನನೂ ಕೂಡ ನೀವು 2-3 ಸಲ ಮಾಡ್ಬೋದು. ಹಾಗೆ ಕೌಂಟ್ ಮಾಡ್ಕೋರಿ. ನಿಮ್ಗೆ ಎಷ್ಟು ಸಾಧ್ಯಕೈತೆ 5 ಸಲ ಅಥವಾ 10 ಸಲ ಈ ರೀತಿ ಕೌಂಟ್ ಮಾಡ್ಕೋರಿ. ಮತ್ತು ಸರಿಯಾದ ಆಸನ ಸ್ಥಿತಿಯೊಳಗಿರೋಕೆ ಪ್ರಯತ್ನ ಪಡ್ರಿ. ಆಮೇಲೆ ಕೊನೆ ಹಂತಕ್ಕೆ ಹೋದಾಗ, ಅಂದರೆ ಆಸನದ ಕೊನೆ ಹಂತ ಅಂತಂದ್ರೆ ಅರ್ಧ ಮತ್ಸ್ಯಾಸನ ಮಾಡತ್ತೀರಿ ಅಂತಂದ್ರೆ ಯಾವ ರೀತಿ ಆಸನ ಇರ್ತೈತಲ್ಲ ಅದು ಪೂರ್ತಿ ಆಸನ ಮಾಡಿದ ಮೇಲೆ ಅಲ್ಲೇ ಹೋಲ್ಡ್ ಮಾಡ್ತೀರಿ. ಹೋಲ್ಡ್ ಅಂತಂದ್ರೆ ಆಸನನ ಹೋಲ್ಡ್ ಮಾಡಿರಿ, ನಿಮ್ಮ ಉಸಿರನ್ನಲ್ಲ. ಸೊ ಅಲ್ಲೇನು ಮಾಡ್ತೀರಿ ಅಂತಂದ್ರೆ ಸಹಜವಾದ ಉಸಿರಾಟ ಇರಬೇಕು, ಆಸನನ ಹೋಲ್ಡ್ ಮಾಡ್ಬೇಕಲ್ಲಿ. ಮುಂದಿಂದಾಗಿ ಗೋಮುಖಾಸನ, ಕೌ ಪೋಸ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಇದನ್ನು ಯಾರು ಮಾಡಬಾರ್ದು ಅಂತಂದ್ರೆ ಹಿಪ್ ಮತ್ತು ನೀ ಇಂಜುರಿ ಇರೋರು, ಆಮೇಲೆ ಪ್ರೆಗ್ನೆಂಟ್ ವುಮೆನ್ ಇದು ಮಾಡಬಾರ್ದು. ಹಾಗೆ ಲೋವರ್ ಬ್ಯಾಕ್ ಪೇನ್ ಇದ್ದವ್ರು ಕೂಡ ಇದನ್ನು ಅವಾಯ್ಡ್ ಮಾಡಿರಿ ಈ ಆಸನನ. ಈ ಆಸನದ ಏನು ಲಾಭ ಅಂತಂದ್ರೆ, ಸೊ ಲಂಗ್ಸ್ ಕೆಪಾಸಿಟಿ ಜಾಸ್ತಿ ಆಕೈತ್ರಿ ಇದರಿಂದ. ಆಮೇಲೆ ಇಲ್ಲಿ ಆರ್ಮ್ಸ್ ಫ್ಯಾಟ್ ಇರ್ತೈತಲ್ಲ, ಸೊ ಇದು ಕರಗ್ತೈತಿ. ಹಾಗೆ ನಿಮ್ಮ ಜೀರ್ಣಕ್ರಿಯೆ ಕೂಡ ಉತ್ತಮವಾಗಿ ಆಗ್ತೈತಿ. ನಿಮ್ಮ ಅಪ್ಪರ್ ಬಾಡಿ ಮತ್ತು ಲೋವರ್ ಬಾಡಿ ಟೋನಿಂಗ್ ಆಗ್ತೈತ್ರಿ ಇದರಿಂದ. ಹಾಗೆ ಇನ್ನೊಂದು ಮಾಡ್ತೀರಿ, ಈ ಆಸನ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗ್ತೈತಿ ಇದರಿಂದ. ಚಲೋ ಪೂರ್ತಿ ದೇಹಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತೈತಿ.
ಇದನ್ನು ಯಾವ ರೀತಿ ಮಾಡೋದು ಅಂತಂದ್ರೆ ದಂಡಾಸನ ಸ್ಥಿತಿ ಒಳಗೆ ಮಾಡೋದ್ರಿ ಇದನ್ನು ಕೂಡ. ಸೊ ದಂಡಾಸನ ಸ್ಥಿತಿಗೆ ಬರ್ತೀರಿ. ಸೊ ಮೊದಲ ಬಲಗಾಲನ್ನ ಈ ರೀತಿ ಫೋಲ್ಡ್ ಮಾಡ್ಕೋತೀರಿ. ಆಮೇಲೆ ಎಡಗಾಲನ್ನು ಫೋಲ್ಡ್ ಮಾಡ್ಕೋತೀರಿ. ಸೊ ಇದನ್ನ ನಾವು ನಿಮ್ಗೆ ಮುಂದೆ ಮಾಡಿ ತೋರಿಸ್ತೇನೆ ನೋಡ್ರಿ ಹೆಂಗಂತೇಳಿ. ಸೊ ರೀತಿ ಗೋಮುಖಾಸನ ಅಂತಿದ್ರೆ ಹೆಸರು. ಸೊ ಇಲ್ಲಿ ನೋಡ್ರಿ, ಇವೆರಡು ಒಂದ್ರ ಮೇಲೆ ಒಂದು ಬರ್ಬೇಕ್ರಿ. ಆಮೇಲೆ ನಿಮ್ಮ ಪಾದ ಹಿಂದೆ ಹೋಗಿರ್ಬೇಕು. ಇದು ಗೋಮುಖಾಸನ ಅಂತಂದ್ರೆ ಕನ್ನಡದವ ಆಕಳ ಭಂಗಿ ಅಂತೇಳಿ. ಸೊ ಇದು ಆಕಳದ ಮುಖ. ಸೊ ಇವೆರಡು ಕಿವಿಗಳು. ಸೊ ಇವು ಸ್ವಲ್ಪ ಈ ರೀತಿ ಮಾಡ್ಕೊರಿ, ಹಿಂದೆ ಸರಿಸ್ಕೊರಿ ಪಾದಗಳು. ಸೊ ಇಲ್ಲಿಂದ ಯಾವ ಕಾಲು ಮೇಲೆ ಇರ್ತೈತಲ್ಲ ಅದೇ ಕೈನ ಮೇಲೆ ಹೋಯ್ತೀರಿ. ಉಸಿರು ತಗೋತಾ ಅದೇ ಕೈ ಮೇಲೆ, ಮತ್ತು ಇದನ್ನು ಫೋಲ್ಡ್ ಮಾಡ್ತೀರಿ, ನಿಮ್ಮ ಶೋಲ್ಡರ್ಗೆ ಹಚ್ತೀರಿ ಇದನ್ನು. ಆಮೇಲೆ ಇನ್ನೊಂದು ನಿಮ್ದೇನು ಎಡಗೈ ಇರುತ್ತಲ್ಲ, ಸೊ ಅದನ್ನು ಕೂಡ ಇಲ್ಲೇ ಹಿಂದೆ ತಗೋತೀರಿ. ಸೊ ಹಿಂದೆ ತೊಗೊಂಡ ಇಲ್ಲಿ ಏನಾಕೈತಂತ ಇಲ್ಲೇ ಲಾಕ್ ಮಾಡ್ಬೇಕು ಇದನ್ನ ಈ ರೀತಿ ನೀವು. ಈ ರೀತಿ. ಸೊ ಮುಂದಿಂದ ಯಾಕೆ ನಾ ತೋರ್ಸಾಕತ್ತೇನೆ ಅಂತಂದ್ರೆ, ಸೈಡ್ ವೇದ ಯಾಕೆ ತೋರಿಸಲಿಲ್ಲ ಅಂತಂದ್ರೆ, ಸೊ ಈ ರೀತಿ ಕೈಗಳು ಮೇಲೆ ರೀತಿ ಬರ್ಬೇಕು ರೀ ನಿಮ್ದ. ಆಮೇಲೆ ನಿಮ್ಮ ಎದೆ ಮುಂದೆ ಬಂದಿರಬೇಕು, ಮತ್ತಿಲ್ಲಿ ಎದೆ ಎಕ್ಸ್ಪಾಂಡ್ ಆಗಿರ್ತೈತಿ ಇಲ್ಲಿ. ಸೊ ಎದೆ ಎಕ್ಸ್ಪಾಂಡ್ ಆಗಿದ್ದಕ್ಕೆ ಇಲ್ಲಿ ಏನಾಕೈತೆ ಅಂತಂದ್ರೆ ಲಂಗ್ಸ್ ಕೆಪಾಸಿಟಿ ಹೆಚ್ಚಿಗೆ ಆಗ್ತೈತಿ ಇಲ್ಲಿ. ಈ ರೀತಿ ವಾಪಸ್ ಮೊದಲು ಬಲಗೈ ಬಿಡಿಸ್ಕೋತೀರಿ, ಆಮೇಲೆ ಎಡಗೈನ ಬಿಡಿಸ್ಕೋತೀರಿ. ಇಲ್ಲೂ ಕೂಡ ಮೊದಲು ಕೆಳಗಿನ ಕಾಲು ಬಿಡಿಸ್ಕೋರಿ, ಆಮೇಲೆ ಮೇಲಿನ ಕಾಲು ಬಿಡಿಸ್ಕೋದು. ಅಂತ ಈಗ ಇನ್ನೊಂದು ಸೈಡು ಮಾಡ್ಬೇಕ್ರಿ. ಈಗ ಎಡಗಾಲ ಮೇಲೆ ಬಲಗಾಲನ್ನು ಫೋಲ್ಡ್ ಮಾಡೋದು. ಇಲ್ಲಿಂದ ಎಡಗೈ ಮೇಲೆ ಉಸಿರು ತಗೋತಾ ಉಸಿರು ಬಿಡ್ತೀರಿ, ಬಲಗೈ ಹಿಂದೆ. ಸೊ ಈ ರೀತಿ ಲಾಕ್ ಆಗಬೇಕು. ಸೊ ಇದು ಹಿಂದಿನಿಂದ ತೋರಿಸ್ತೇನೆ ನೋಡೋಣ ನಾನು ಯಾವ ರೀತಿ ಲಾಕ್ ಆಗುತ್ತದೆ ಅಂತ ಹೇಳಿ. ಈ ರೀತಿ ಲಾಕ್ ಆಗುತ್ತದೆ. ಮತ್ತೆ ವಾಪಸ್ ಬರೋ ಮುಂದೆ ಬಲಗಾಲನ್ನ ಅಂದರೆ ಕೆಳಗಿನ ಕಾಲನ್ನು ಮೊದಲು ಬಿಡಿಸ್ಕೋರಿ, ಆಮೇಲೆ ಎಡಗಾಲನ್ನು. ಸೊ ಈ ರೀತಿ ಕುಳಿತು ಮಾಡು 5 ಆಸನಗಳನ್ನು ಯಾರು ಮಾಡಬಾರ್ದು ಮತ್ತು ಯಾವ ರೀತಿ ಮಾಡಬೇಕು ಮತ್ತು ಇದರಿಂದ ಲಾಭ ಏನಂತ ತಿಳ್ಕೊಂಡ್ರಿ. ಸೊ ಇದನ್ನು ನೀವು ಡೈಲಿ ಮಾಡ್ಕೊತ ಹೋದಂಗೆ ನಿಮ್ಗೆ ಇವು ಆಸನಗಳು ಪ್ರಾಕ್ಟೀಸ್ ಆಗ್ತಾವೆ. ಹಾಗೆ ಯೋಗದ ಮಹತ್ವ ಕೂಡ ನಿಮ್ಗೆ ತಿಳಿತಾ ಹೋಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಮತ್ತೆ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣಂತ್ರಿ. ಅಲ್ಲಿವರೆಗೂ ನಮಸ್ತೆ.